ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋನಲ್ಲಿ ನಾನು ಮತ್ತೆ 3 ಡಿಜಿಟ್ ಸಮ್ಸ್ ಮಾಡೋದು ಹೇಗೆ ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಲ್ಲಿವರೆಗೂ ನನ್ನ ಅಬ್ಯಾಕಸ್ ಕ್ಲಾಸಸ್ನ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಕಂಟಿನ್ಯೂ ಆಗಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಯೂಸ್ಫುಲ್ ಅಂತ ಅನಿಸಿದರೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾನು ಯಾವುದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದರೆ, ಲಾಸ್ಟ್ ವಿಡಿಯೋನಲ್ಲಿ ನಾನು ಸಿಂಗಲ್ ಡಿಜಿಟ್ ಮತ್ತು ಡಬಲ್ ಡಿಜಿಟಲ್ಲಿ ಸಮ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ಅಲ್ವಾ. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು 3 ಡಿಜಿಟ್ ಬಂದಾಗ ಯಾವ ರೀತಿಯಾಗಿ ಸಮ್ಸ್ನ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಹೋಲ್ಡಿಂಗ್ ಅಬ್ಯಾಕಸ್ ಅಂತೇಳಿ ನಾನು ಈ ರೀತಿಯಾಗಿ ಅಬ್ಯಾಕಸ್ನ ಹೋಲ್ಡ್ ಮಾಡ್ತಾ ಇದ್ದೀನಿ ಮತ್ತು ಪೆನ್ಸಿಲ್ನ ಈ ರೀತಿಯಾಗಿ ಹೋಲ್ಡ್ ಮಾಡಿದ್ದೀನಿ. ಸಾರಿ, ನಾನು ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ವಿಡಿಯೋನ ಮಾಡ್ತಾ ಇರೋದ್ರಿಂದ ಲೈಟ್ ಫೋಕಸ್ಸಿಂದಾಗಿ ನನಗೆ ಶಾಡೋ ನೆರಳೆ ಬೀಳ್ತಾ ಇದೆ. ಫ್ರೀ ಟೈಮಲ್ಲಿ ನಾನು ಮಾಡ್ಕೊಳ್ಳೋದು, ಅದಕ್ಕೋಸ್ಕರ ಈ ಟೈಮಲ್ಲಿ ನಾನು ಫ್ರೀ ಆಗಿದ್ದೆ, ಅದಕ್ಕೆ ಮಾಡ್ತಾ ಇರೋದು ವಿಡಿಯೋನ. ದಯವಿಟ್ಟು ಡಿಸ್ಟರ್ಬೆನ್ಸ್ ಅನಿಸಿತ್ತು ಅಥವಾ ಸರಿಯಾಗಿ ನಿಮಗೆ ಕಾಣಿಸ್ತಾ ಇಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ ನಿಮ್ದೆಲ್ಲರದ್ದು ಕೂಡ. ಬನ್ನಿ ಫ್ರೆಂಡ್ಸ್, ಆದರೂ ಕೂಡ ನಾನು ಕ್ಲಿಯರಾಗಿ ನಿಮಗೆ ತೋರಿಸೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾನೆ ಇರ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಝೂಮಿಂಗ್ ಅಬ್ಯಾಕಸ್ ಅಂತ ನಾನು ಮಾಡ್ಕೊಂಡ್ಬಿಟ್ಟು ಇವಾಗ 0 ಫಿಗರ್ಗೆ ತೊಗೊಂಡಿದ್ದೀನಿ ಅಬ್ಯಾಕಸ್ನ. ಇಲ್ಲಿ ಬಂದುಬಿಟ್ಟು ಇದು ಹೌಸ್ ನಂಬರ್ 1 ಹೌದಾ. ಇಲ್ಲಿ ಇರೋದು ಮಿಡಲ್ ಪಾಯಿಂಟು. ಈ ಮಿಡಲ್ ಪಾಯಿಂಟಿಂದ ನಾನು ಸಮ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು ಹೌದಾ. ಇದು ಹೌಸ್ ನಂಬರ್ 1 ಅಂದರೆ ಯೂನಿಟ್ ಪ್ಲೇಸು, ಟೆನ್ಸ್ ಪ್ಲೇಸು, 100 ಪ್ಲೇಸು. ಇವಾಗ 100 ಪ್ಲೇಸಲ್ಲಿ ನಾವು ಸಮ್ಸ್ನ ಮಾಡಬೇಕು. ಅಂದರೆ 100 ಪ್ಲೇಸ್ ಅಂತ ಅಂದರೆ 3 ಡಿಜಿಟ್ ನಂಬರ್ಸ್. ಸೊ 3 ಡಿಜಿಟ್ ಅಂತ ಅಂದಾಗ ಸೊ ನಮಗೆ ಇರೋದು ಎರಡೇ ಕೈ ಹೌದಾ. ನಾನು ನಿಮಗೆ ಇದರಲ್ಲಿ ಆ್ಯಡ್ ಲೆಸ್ ಮಾಡೋದು ಈ ಕೈಯಲ್ಲಿ ಒನ್ಸ್ ಪ್ಲೇಸಲ್ಲಿ ಅಂದರೆ ಯೂನಿಟ್ ಪ್ಲೇಸಲ್ಲಿ ಮಾಡೋದನ್ನು ತೋರಿಸಿದ್ದೆ. ಈ ಕೈಯಲ್ಲಿ ನಾನು ಟೆನ್ಸ್ ಪ್ಲೇಸಲ್ಲಿ ವರ್ಕ್ ಮಾಡೋದನ್ನು ತೋರಿಸಿದ್ದೆ. ಆದರೆ ಇವಾಗ 3 ಡಿಜಿಟಲ್ಲಿ ಯಾವ ರೀತಿ ಮಾಡೋದು, ನಮಗೆ ಇರೋದೇ 2 ಕೈ ಅಲ್ವಾ. ಸೊ 3 ಡಿಜಿಟಲ್ಲಿ ಯಾವ ರೀತಿ ಮಾಡೋದು ಅಂತಂದರೆ, ನಾನು ನಿಮಗೆ ಈ ಕಾನ್ಸೆಪ್ಟನ್ನ ಹೇಳೋದಕ್ಕೂ ಮುಂಚೆ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು LRR ಅಂತ ಕಾನ್ಸೆಪ್ಟ್ ಬಂದುಬಿಟ್ಟು ಏನು. LRR ಅಂತ ಅಂದರೆ, LR ಅಂದರೆ ಫಸ್ಟ್ LR ಲೆಫ್ಟ್ ರೈಟ್ ಅಂತ ಅರ್ಥ. ಫಸ್ಟ್ ನಾವು ಲೆಫ್ಟ್ ಮತ್ತು ರೈಟ್ ಹ್ಯಾಂಡ್ ಎರಡನ್ನೂ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು, ರೈಟ್ ಹ್ಯಾಂಡನ್ನು ಮಾತ್ರ ಯೂಸ್ ಮಾಡ್ಕೋಬೇಕು ಅಂತ ಅರ್ಥ. ನಮಗೆ 3 ಕೈ ಇಲ್ಲ ಅಲ್ವಾ. ಸೊ 2 ಕೈ ಇರೋದ್ರಿಂದ ಏನು ಮಾಡಬೇಕು, ಫಸ್ಟು LR ಲೆಫ್ಟ್ ರೈಟ್ ಎರಡನ್ನೂ ಯೂಸ್ ಮಾಡಿಬಿಡಬೇಕು. ನಂತರದಲ್ಲಿ ರೈಟ್ ಹ್ಯಾಂಡನ್ನು ಮಾತ್ರ ಯೂಸ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಫಸ್ಟ್ ಯೂಸ್ ಮಾಡ್ಕೊಳ್ಳೋದು LR, ನೆಕ್ಸ್ಟ್ ಯೂಸ್ ಮಾಡ್ಕೊಳ್ಳೋದು R. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಲೆಫ್ಟ್ ರೈಟ್. ಸೊ ನಾವು ಫಿಂಗರ್ ಮಾತ್ರ ಅದೇ ಥರನೇ ಯೂಸ್ ಮಾಡಬೇಕು. ಈ ರೈಟ್ ಹ್ಯಾಂಡಲ್ಲಿ ಯಾವಾಗಲೂ ಆ್ಯಡ್ ಮಾಡೋದಕ್ಕೆ ತಂಬನ್ನು ಯೂಸ್ ಮಾಡಬೇಕು, ಲೆಸ್ ಮಾಡೋದಕ್ಕೆ ಇಂಡೆಕ್ಸ್ ಫಿಂಗರ್ನ ಯೂಸ್ ಮಾಡ್ಕೋಬೇಕು. ಇದರಲ್ಲಿ ಬಂದುಬಿಟ್ಟು ಈ ಇಂಡೆಕ್ಸ್ ಫಿಂಗರ್ನ ಆ್ಯಡ್ ಲೆಸ್ ಲೋವರ್ ಬೀಡ್ಸ್ಗೆ, ಇದು ಮತ್ತು ಆ್ಯಡ್ ಲೆಸ್ಸು ಅಪ್ಪರ್ ಬೀಡ್ಸ್ಗೆ ಯೂಸ್ ಮಾಡ್ಕೋಬೇಕು. ಸೊ ಇವಾಗ ನಾವೇನು ಮಾಡೋಣ, ಆ್ಯಡ್ ಲೆಸ್ಸು ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ. ಈಗ ಫಾರ್ ಎಕ್ಸಾಂಪಲ್ 111 ಅಂತ ಇದೆ. 111 ಎಟ್ ಅ ಟೈಮ್ ಏನು ಮಾಡಬೇಕು, ಲೆಫ್ಟ್ ರೈಟನ್ನು ಯೂಸ್ ಮಾಡಬೇಕು ಫಸ್ಟು. ಆಮೇಲೆ 111 ಇದು 111. ಏನೂ ಇಲ್ಲ ಅಂತಂದರೆ 0 ಇದು. ಸೊ ಏನೂ ಇಲ್ಲ ಅಂದರೆ 0. ಇದು ಒಂದೇ ಇದೆ ಅಂದರೆ 100 ಅಂದರೆ ಎಷ್ಟಾಯಿತು, 100. 100 ಅಂದರೆ 100 ಆಯಿತು. ಸೊ 111 ಅಂತಂದರೆ ಈ ರೀತಿ. ಬಟ್ ನಾವು ಯಾವ್ದು ಬೇಕಾದರೆ ಯೂಸ್ ಮಾಡೋ ಹಾಗಿಲ್ಲ. ಕೈಯನ್ನು ನಾವು ಕರೆಕ್ಟಾಗಿ 111 ಅಂದರೆ ಲೆಫ್ಟ್ ರೈಟ್ ಈ ರೀತಿಯಾಗಿ ಯೂಸ್ ಮಾಡಬೇಕು. ಸೊ 111 ಆಯಿತು. ಈಗ ಜಸ್ಟ್ ನಾವು 23 ಮಾಡಬೇಕು. ಆವಾಗ ಏನು ಮಾಡ್ಕೊಳ್ಳೋಣ, ನಾವು ಆ್ಯಸ್ ಯೂಶ್ವಲ್ ಸೇಮ್ 2 ಡಿಜಿಟ್ನ ಯೂಸ್ ಮಾಡುವಾಗ ಯಾವ ರೀತಿಯಾಗಿ ಫಿಂಗರ್ನ ಯೂಸ್ ಮಾಡ್ತಿದ್ವಿ ಅದೇ ರೀತಿ 23, 2 ಮತ್ತು 3. 111 ಫಸ್ಟ್ ಇತ್ತು ಮತ್ತು 23ನ ಆ್ಯಡ್ ಮಾಡಿದೆ, ಅದರಿಂದ ಎಷ್ಟಾಯಿತು 134 ಆಯಿತು. ನೆಕ್ಸ್ಟ್ ಇವಾಗ 15 ಆ್ಯಡ್ 15 ಮಾಡ್ತೀನಿ. 1 ಮತ್ತು 5 15 ನೋಡಿ ಯಾವ ರೀತಿಯಾಗಿ ಮೂವ್ ಮಾಡ್ತಾ ಇದ್ದೀನಿ. ಸೊ ಈಗ ಇಲ್ಲಿ ಏನಾಗಿದೆ 149 ಆಯಿತು. ಈಗ 250 ಮಾಡ್ತೀನಿ. ಆ್ಯಡ್ 250 ನೋಡಿ ನಾನು ಯಾವ ರೀತಿ ಮೂವ್ ಮಾಡ್ತಾ ಇದ್ದೀನಿ ಅಂತ. 250 ಅಷ್ಟೇ, ಇಲ್ಲಿ ಬೀಟ್ಸ್ ಇಲ್ಲ. 250 ಅಂದರೆ ಇಲ್ಲಿ 2 ಮಾಡಿದೆ, ಇಲ್ಲಿ 50 ಮಾಡಿದೆ. ಕರೆಕ್ಟಾಗಿ ಕೇಳಿಸ್ಕೋಬೇಕು. ಲಿಸನ್ ಕೇರ್ಫುಲಿ ಮತ್ತು ಅಂಡರ್ಸ್ಟ್ಯಾಂಡ್ ಕೇರ್ಫುಲಿ. ಆಮೇಲೆ ನೀವೇನು ಮಾಡಬೇಕು, ಇದನ್ನು ಅಪ್ಲೈ ಮಾಡ್ಕೋಬೇಕು ಅಷ್ಟೇ.
ಸೊ ಇಲ್ಲಿ ಇಷ್ಟು ಬಂದಿದೆ ಆನ್ಸರು, ಎಷ್ಟು 399 ಬಂದಿದೆ. ಇವಾಗ ಲೆಸ್ ಮಾಡೋಣ ಏನಾದರೂ. ಸೊ ಈಗ ನಾನು ಲೆಸ್ ಮಾಡೋದಕ್ಕೆ ಏನನ್ನು ಯೂಸ್ ಮಾಡ್ಕೊಳ್ತೀನಿ, ಸರಿಯಾಗಿ ಫಿಂಗರ್ನ ನೀವು ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಳ್ಳಿ. 245 ಲೆಸ್ ಮಾಡ್ತೀನಿ, 245. ಸೊ 245 ಮಾಡುವಾಗ ನಾನು ಏನೇನು ಮಾಡಿದೆ, ಫಸ್ಟು ಲೆಫ್ಟ್ ರೈಟ್ ಯೂಸ್ ಮಾಡಿ ಆಮೇಲೆ ರೈಟನ್ನು ಯೂಸ್ ಮಾಡಿದೆ. ಅದು ಫಾಸ್ಟಾಗಿ ಬರಬೇಕು, ಯಾಕೆಂದರೆ ಅಬ್ಯಾಕಸ್ ಮಾಡುವಾಗ ನಮಗೆ ನಾವು ಫಾಸ್ಟಾಗಿ ಮಾಡ್ಕೋಬೇಕು, ಹಾಗೆ ಮತ್ತು ಕಾನ್ಸಂಟ್ರೇಷನ್ ಜಾಸ್ತಿ ಆಗಬೇಕು, ಮತ್ತು ನಮಗೆ ಮೆಮೊರಿ ಪವರ್ ಕೂಡ ತುಂಬಾ ಕೇರ್ಫುಲ್ಲಾಗಿ ಇರಬೇಕು. ಅದಕ್ಕೋಸ್ಕರ ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕಾಗುತ್ತೆ. ಮತ್ತು ಮೆಮೊರಿ ಪವರ್ ಬೀಟ್ಸ್ ಎಲ್ಲ ಎಲ್ಲೆಲ್ಲಿ ಇದೆ ಅಂತ ನಾವು ನೆನ್ಪಿಟ್ಕೋಬೇಕು. ಎಲ್ಲದು ಕೂಡ ನಾವು ನೋಡ್ಕೊಳ್ತಾನೆ ಹೋಗಬೇಕು. ನಮ್ಮ ಹ್ಯಾಂಡ್ ಮೂಮೆಂಟು ಮತ್ತು ನಮ್ಮ ಐ ಕಾಂಟ್ಯಾಕ್ಟು ಎರಡೂ ಕೂಡ ಸರಿಯಾಗಿ ಕೋಆರ್ಡಿನೇಷನ್ ಇರಬೇಕು. ಆವಾಗ ಮಾತ್ರ ನಮಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸಾಧ್ಯ. ಎರಡರ ಕೋಆರ್ಡಿನೇಷನಿಂದನೇ ಈ ಅಬ್ಯಾಕಸ್ಸು ಮತ್ತು ನಮ್ಮ ಮೆಮೊರಿ ಪವರ್ ಕೂಡ ಇನ್ಕ್ರೀಸ್ ಆಗೋದು ಖಂಡಿತ. ಸೊ ಇವಾಗ ನಾನು ಏನು ಮಾಡಿದೆ, 245 ಲೆಸ್ ಮಾಡಿದೆ. ನೋಡಿ, ನಾನು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು 245 ಮಾಡಿದ್ದೀನಿ ಅಂತ ನಾನು ನೆನಪಲ್ಲಿ ಇಟ್ಕೊಂಡಿದ್ದೀನಿ, ಹೌದಾ? ಸೊ ಮರ್ತಿಲ್ಲ ನಾನು. ಮತ್ತು ಇಲ್ಲಿ ನಾನು ಮುಂದ್ಗಡೆ ಏನನ್ನೂ ಇಟ್ಕೊಂಡು ಇಲ್ಲ ಕೂಡ. ಸೊ ಈ ರೀತಿ ಎಲ್ಲದು ಕೂಡ ನಾವು ಮೆಮೊರಿನಲ್ಲಿ ಇಟ್ಕೊಂಡಿರಬೇಕು. ಸೊ 245 ಮಾಡಿದೆ, ನಾನು ಲೆಸ್ ಮಾಡಿದ್ದೀನಿ. ಈಗ ನಾನು ಮತ್ತೆ ಬೇಕಾದರೆ ನಾವು 125 ಆ್ಯಡ್ ಮಾಡಿಕೊಂಡೆ. ಇವಾಗ 125 ಮಾಡಿಕೊಂಡೆ. ಈಗ ನಾನು 168 ಲೆಸ್ ಮಾಡಿದೆ, 168. ಹೆಂಗೆ, ಫಸ್ಟು ಇವೆರಡನ್ನು ಯೂಸ್ ಮಾಡಿದೆ, ಆಮೇಲೆ ಇದನ್ನು ಯೂಸ್ ಮಾಡಿದೆ. ಗೊತ್ತಾಯ್ತಾ? ಲೆಫ್ಟ್ ರೈಟ್ ಸಿಂಗಲ್ ಡಿಜಿಟ್ ಮಾಡಬೇಕಾ, ಜಸ್ಟ್ 7 ಮಾಡಬೇಕು, ಆ್ಯಡ್ 7. ಇದು ಒಂದೇ ಹ್ಯಾಂಡಲ್ಲಿ ನಾನು ಇವೆರಡನ್ನೇ ಯೂಸ್ ಮಾಡಿಕೊಂಡೆ, ಜಸ್ಟ್ 7. ನನಗೆ ಇಲ್ಲ 21 ಮಾಡ್ತೀನಿ ಅಂದರೆ 2 ಡಿಜಿಟ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿ 2 ಡಿಜಿಟ್ನೂ ಯೂಸ್ ಮಾಡಿ. 3 ಡಿಜಿಟ್ ಹೇಳುವಾಗ 2 ಡಿಜಿಟ್ ಕೂಡ ಬರ್ಬೋದು, 1 ಡಿಜಿಟ್ ಕೂಡ ಬರ್ಬೋದು. ಇಲ್ಲ 3 ಡಿಜಿಟ್ ಇದೆ, 3 ಡಿಜಿಟ್ ಕೂಡ ಮಾಡಿ. ಸೊ 260 ಮಾಡ್ತೀನಿ, 260. ಈ ರೀತಿಯಾಗಿ ನೀವು ಸಮ್ಸ್ನ ಮಾಡ್ಕೊಳ್ಳೋದು. ಸೊ ಇವಾಗ 3 ಡಿಜಿಟ್ ಕಾನ್ಸೆಪ್ಟ್ ನಿಮಗೆ ಇದಿಷ್ಟರಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದಿಷ್ಟು ಆದಮೇಲೆ ನಮಗೆ ಟೋಟಲ್ ಆನ್ಸರ್ ಏನು ಬಂತು, 399 ಬಂತು. ದಟ್ ಈಸ್ ಝೂಮ್ ಮಾಡಿ ನಾವು ಆನ್ಸರ್ನ ನೆನ್ಪಿಟ್ಕೊಂಡು ಆನ್ಸರ್ನ ಹಚ್ಚಬೇಕಾಗುತ್ತೆ. ಸೊ ಯಾವ ರೀತಿ ಸಮ್ಸ್ಗಳನ್ನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಿಂದೆ ನನ್ನ ವಿಡಿಯೋಸಲ್ಲಿ. ಅದನ್ನು ಕೂಡ ನಾನು ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹಾಗೆ ಮೇಲೆ ಐ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಮತ್ತು ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ. ನೀವು ವಾಚ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಅಲ್ಲಿ ನಾನು ಯಾವ ರೀತಿಯಾಗಿ ಸಮ್ಸ್ನ ಮಾಡಿದ್ದೀನಿ ಮತ್ತು ಝೂಮಿಂಗ್ ಯಾವಾಗ ಮಾಡ್ಕೊಳ್ತೀನಿ, ಆನ್ಸರ್ಗಳನ್ನ ಯಾವಾಗ ಬರೀತೀನಿ ಅದೆಲ್ಲ ಕೂಡ ತೋರಿಸಿದ್ದೀನಿ. ಮುಂದಿನ ವಿಡಿಯೋನಲ್ಲಿ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಬಟ್ ಇವಾಗ ನಿಮಗೆ ಸ್ವಲ್ಪ ಕ್ಲಾರಿಫಿಕೇಷನ್ಗೋಸ್ಕರ ಈ ವಿಡಿಯೋ ಜೊತೆಗೆ ಆ ವಿಡಿಯೋ ಕೂಡ ನಾನು ಶೇರ್ ಮಾಡಿರ್ತೀನಿ. ಬೇಕು ಅಂತಂದರೆ ಐ ಸ್ಕ್ರೀನಲ್ಲಾದರೂ ನೋಡ್ಕೊಳ್ಳಿ, ಅಥವಾ ಎಂಡ್ ಸ್ಕ್ರೀನಲ್ಲಾದರೂ ನೋಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಾದರೂ ನೋಡ್ಕೊಳ್ಳಿ. ಮೂರರಲ್ಲೂ ಕೂಡ ನಾನು ಶೇರ್ ಮಾಡಿರ್ತೀನಿ. ಸೊ ಇಲ್ಲಿವರೆಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಯೂಸ್ಫುಲ್ ಅಂತ ಅನಿಸಿದ್ರೆ ಶೇರ್ ಮಾಡೋದು ಕೂಡ ಮರಿಬಿಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.